ನಮಸ್ಕಾರ ಎಲ್ಲರಿಗೂ. ಇವತ್ತಿನ ವಿಡಿಯೋದಲ್ಲಿ ಎಗ್ ಗ್ರೇವಿ ಟೇಸ್ಟಿಯಾಗಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ನಾನಿಲ್ಲಿ 2 ಟೊಮ್ಯಾಟೋನ ತಗೊಂಡಿದ್ದೀನಿ. ನೆಕ್ಸ್ಟು ಇದಕ್ಕೆ 1 ಇಂಚಷ್ಟು ಶುಂಠಿನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿಕೊಂಡು ತಗೊಂಡಿದ್ದೀನಿ. ನೆಕ್ಸ್ಟು ಬೆಳ್ಳುಳ್ಳಿ 1 ಗಡ್ಡೆ ತಗೊಂಡಿದ್ದೀನಿ. ನೋಡ್ತಿದ್ದೀರಲ್ವ, ಇಷ್ಟು ಒಂದು 8ರಿಂದ 9 ಪೀಸಸ್ ಇದೆ. ಸೊ ಮತ್ತು ಇದಕ್ಕೆ ಗೋಡಂಬಿನ ಹಾಕ್ಕೊಳ್ತಿದ್ದೀನಿ. ಒಂದು 10ರಿಂದ 12 ಗೋಡಂಬಿನ ಹಾಕ್ಕೊಂಡು ಇದನ್ನು ವಾಟರ್ ಹಾಕ್ದಿರ, ಸ್ವಲ್ಪನೂ ನೀರು ಹಾಕಬಾರ್ದು, ಯಾಕಂದರೆ ಟೊಮೆಟೊದಲ್ಲಿ ನೀರಾಂಶ ಇರೋದ್ರಿಂದ ನೀರು ಹಾಕ್ದಿರ ಇದನ್ನು ಮಿಕ್ಸಿ ಮಾಡ್ಕೋಬೇಕಾಗತ್ತೆ. ನೋಡಿ, ಇದು ಪ್ಯೂರಿ ರೆಡಿ ಆಗಿದೆ. ಸೊ ಇದನ್ನು ಸೈಡಿಗೆ ಎತ್ತಿ 2 to 3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಳಿ. ನಾನಿಲ್ಲಿ ಹಸಿಮೆಣಸಿನ್ಕಾಯಿ 2 ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಕರಿಬೇವು ಸ್ವಲ್ಪ, ಮತ್ತು 3 ಈರುಳ್ಳಿನ ತೊಗೊಂಡಿದ್ದೀನಿ. ಈ ರೀತಿ ಸಣ್ಣದಾಗಿ ಹಚ್ಚಿಕೊಂಡಿದ್ದೀನಿ. ಸೊ ಇದನ್ನು ಈಗ ಎಣ್ಣೆಯಲ್ಲಿ ಹಾಕ್ಕೊಳ್ಳೋಣ. ಟ್ರಾನ್ಸ್ಪರೆಂಟ್ ಆಗೋವರೆಗೂ ಇದೇ ರೀತಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಈಗ ಇದಕ್ಕೆ ಟೊಮೆಟೊ ಪ್ಯೂರಿನ ಸೇರಿಸ್ಕೊಳ್ಳೋಣ. ಹಸಿ ವಾಸನೆ ಹೋಗೋ ತನಕನೂ ಫ್ರೈ ಮಾಡ್ಕೊಳ್ಬೇಕು, ಇಲ್ಲ ಅಂದರೆ ಹಸಿ ವಾಸನೆ ಬರುತ್ತೆ, ನಿಮಗೆ ಗ್ರೇವಿ ಅಷ್ಟು ಟೇಸ್ಟ್ ಇರೋದಿಲ್ಲ. ಸೊ ಇದನ್ನು ಕಮ್ಮಿ ಉರಿಯಲ್ಲೇ ಫ್ರೈ ಮಾಡ್ಕೊಳ್ಳಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳೋಣ. ಒಂದು ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡ್ಕೊಳ್ಳೋಣ. ನಾನಿಲ್ಲಿ 5 ಮೊಟ್ಟೆನ ತಗೊಂಡಿದ್ದೀನಿ. ಇದನ್ನು ತುರ್ಕೊಂಡು ನಾವು ಗ್ರೇವಿಗೆ ಹಾಕ್ಕೊಳ್ಬೇಕಾಗತ್ತೆ. ನಾನು ಇದನ್ನು ತುರ್ಕೊತೀನಿ. ನೋಡ್ತಿದ್ದೀರಲ್ವ, ಈಗ ಒಂದು 5 ಮಿನಿಟ್ಸ್ ನಾನು ಹಾಗೆ ಬಿಟ್ಟಿದ್ದೆ ಇದನ್ನು. ಸೊ ಈಗ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರ್ ಹಾಕ್ಕೊಳ್ಳೋಣ. ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕಂದರೆ ನಾವು ಹಸಿಮೆಣಸಿನ್ಕಾಯಿ, ಶುಂಠಿ ಎಲ್ಲ ಹಾಕಿರೋದ್ರಿಂದ ಖಾರ ಜಾಸ್ತಿ ಇರುತ್ತೆ. ಸೊ ಅರ್ಧ ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಚಿಲ್ಲಿ ಪೌಡರ್ ತೊಗೊಂಡಿದ್ದೀನಿ. 1 ಚಿಟಿಕೆಯಷ್ಟು ಅರಿಶಿಣ. ನೆಕ್ಸ್ಟ್ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ. ಇದನ್ನೆಲ್ಲ ಹಾಕ್ಕೊಂಡು ಈಗ ಮಿಕ್ಸ್ ಮಾಡ್ಕೊಳ್ಬೇಕು. ಉಪ್ಪು ನೀವು ನೋಡ್ಕೊಂಡು ಸೇರಿಸ್ಕೊಳ್ಳಿ. ಉಪ್ಪು ಇನ್ನೂ ಬೇಕಾದರೆ ಹಾಕ್ಕೊಳ್ಬೋದು ಈ ಟೈಮಲ್ಲಿ. ಉಪ್ಪು ಮತ್ತು ಖಾರ ನೋಡಿಕೊಂಡು. ನೋಡಿ, ಗ್ರೇಟ್ ಮಾಡ್ಕೊಂಡಿರುವಂತಹ ಎಗ್ ಮತ್ತು ಕೊತ್ತಂಬರಿ ಸೊಪ್ಪು ಫೈನಲಿ ಆ್ಯಡ್ ಮಾಡ್ತಿದ್ದೆ. ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಚಪಾತಿ ಜೊತೆ, ಅಕ್ಕಿ ರೊಟ್ಟಿ ಜೊತೆ ಎಲ್ಲ ತುಂಬ ಟೇಸ್ಟಿಯಾಗಿರುತ್ತೆ. ಇದನ್ನು ಬೇಕಾದರೆ ನೀವು ಬಿಸಿ ಬಿಸಿ ಅನ್ನದ ಜೊತೆ ಕೂಡ ತಿನ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅಷ್ಟೇ, ಇನ್ನು ಫ್ರೈ ಮಾಡೋದೇನು ಬೇಕಿಲ್ಲ, ಬಿಕಾಸ್ ನಾವು ಆಲ್ರೆಡಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಮೊಟ್ಟೆನ ಹಾಕಿರೋದ್ರಿಂದ ಇನ್ನು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. 1 ಮಿನಿಟ್ ಹಾಗೆ ಬಿಟ್ಟರೆ ಸಾಕು, ರೆಡಿಯಾಗಿದೆ. ಎಗ್ ಕರಿ ಅಂತಾದರೂ ಹೇಳ್ಬೋದು, ಅಥವಾ ಎಗ್ ಗ್ರೇವಿ ಈಸ್ ರೆಡಿ ಟು ಸರ್ವ್. ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಸಬ್ಸ್ಕ್ರೈಬ್ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ. ಧನ್ಯವಾದ.